ನಿಮ್ಮಲ್ಲಿ ವೋಲ್ಟೇಜ್ ಕಮ್ಮಿ ಇದೆಯಾ? ಹಾಗಾದರೆ ತಗೊಳ್ಳಿ ಈ ಆರ್ಯಟೆಕ್ ಹೊಸ ಸ್ಟಾರ್ಟರ್. ನೋಡ್ಬೋದು. ನಾನು ಈ ಸ್ಟಾರ್ಟರ್ ಹಾಕಿ 3 ವರ್ಷ ಆಗೈತೆ. ಒಂದಿಷ್ಟು ಕಂಪ್ಲೇಂಟ್ ಅನ್ನೋದಿಲ್ಲ ಗುರು. ಹಲೋ ಗಾಯ್ಸ್, ನಾನು ನಿಮ್ಮ ವಿನಯ್ ಕುಮಾರ್. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ಇವತ್ತು ನಾವು ಯೂಸ್ ಮಾಡೋಂಥ ಸ್ಟಾರ್ಟ್ರು ತೋರಿಸ್ಕೊಡ್ತಾ ಇದ್ದೀನಿ. 3 ವರ್ಷ ಆಗೈತೆ ನಾನು ಸ್ಟಾರ್ಟರ್ ತಗೊಂಡು. ಒಂದಿಷ್ಟು ಕಂಪ್ಲೇಂಟ್ ಅಂತ ಬಂದಿಲ್ಲ. ಯಾವ ಸ್ಟಾರ್ಟ್ರು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇದೇ ಸ್ಟಾರ್ಟ್ರು ನೋಡಿ, ಆರ್ಯಟೆಕ್ ಅಂತ ಹೊಸ ಸ್ಟಾರ್ಟ್ರು ಇದು. ಇನ್ನು ಹೆಚ್ಚಿನ ಜನಕ್ಕೆ ಗೊತ್ತಿಲ್ಲ ಈ ಸ್ಟಾರ್ಟ್ರು ಫ್ಯೂಚರು. ನೋಡಿ ಇದೇ ಸ್ಟಾರ್ಟ್ರು. ಏನಾದರೂ ನಿಮ್ಮ ಬೋರ್ವೆಲಲ್ಲಿ ನೀರು ಖಾಲಿ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ಒಂದು 5 ರಿಂದ 10 ಸೆಕೆಂಡ್ ಒಳಗೆ ಪಟ್ ಅಂತ ಆಫ್ ಆಗುತ್ತೆ. ಇಲ್ಲ ಲೈನ್ ಟ್ರಿಪ್ ಆಯಿತು ಅಂದರೂ ಅಷ್ಟೇ 10 ರಿಂದ 15 ಸೆಕೆಂಡ್ ಒಳಗೆ ಆಫ್ ಆಗುತ್ತೆ. ಒಳ್ಳೆ ಫ್ಯೂಚರ್ ಇರೋಂಥ ಸ್ಟಾರ್ಟ್ರು ಇದು. 5 HP ಇಂದ ನಾನು ತಂದರೆ ಸ್ಟಾರ್ಟ್ರು. 5 HP ಇಂದ 15 HP ವರೆಗೂ ಓಡುವಂಥ ಸ್ಟಾರ್ಟ್ರು ನಾನು ತಂದಿರೋದು. ನಮ್ದು ಅಷ್ಟೇ ಇದ್ದಿತ್ತು, ಅದಕ್ಕೆ ತಗೊಂಬಂದಿತ್ತು. ನೋಡಿ ಇದೇ ಸ್ಟಾರ್ಟ್ರು. ಇದರಲ್ಲಿ ಸಿಂಗಲ್ ಸ್ಟಾರ್ಟ್ರು ಅಂತ ಬರುತ್ತೆ. ಅದು TC ಕಾಮನ್ ಮಾಡೋದೇ ಇಲ್ಲ. ಅದರೊಳಗೆ ಕೊಟ್ಟವನೆಲ್ಲ ಫ್ಯೂಚರು TC ಕಾಮನ್ ಮಾಡ್ದಂಗೆ ಓಡುತ್ತೆ ಅದು ಈ ಸ್ಟಾರ್ಟ್ರಲ್ಲಿ. ಇದರಲ್ಲಿ ಸಿಂಗಲ್ ಫೇಸ್ಗೂ ಮಾಡೋರೆ, 3 ಫೇಸಲ್ಲೂ ಮಾಡೋರೆ. ಚೆನ್ನಾಗೈತೆ. ಬೆಸ್ಟ್ ಆಫ್ ದ ಬೆಸ್ಟು ಸ್ಟಾರ್ಟ್ರು. ಇದ್ರ ಸರ್ವಿಸ್ ಮುಂತಾಗೂ ಹಂಗೆ ಐತೆ. ಇಲ್ಲಿ ಕರೆಂಟ್ ಇದ್ದಿದ್ರೆ ಈಗ ಹಾಕಿ ತೋರಿಸ್ತೀವಿ ನಿಮಗೆ. ಯಾವ ಥರ ಟ್ರಿಪ್ ಆದರೆ ಇಷ್ಟು ಚೆನ್ನಾಗಿ ಆಫ್ ಆಗುತ್ತೆ ಅನ್ನೋದು ತೋರಿಸ್ಕೊಡೀವಿ ನಿಮಗೆ. ನೋಡಿ ಇದೇ ಆರ್ಯಟೆಕ್ ಅಂತ ಹೇಳಿ. ನಿಮ್ಗೆ ಯಾರಿಗಾದರೂ ಬೇಕಾದರೆ ನಾನು ಬಯೋದಲ್ಲಿ ನಂಬರ್ ಹಾಕಿರ್ತೀನಿ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ನಾನು ಲೊಕೇಶನ್ ಕಳಿಸ್ಕೊಡ್ತೀನಿ, ನೀವು ಹೋಗಿ ತಗೊಬೋದು ಬೇಕಾದರೆ. ನೋಡಿ, ಯಾಕೆಂದರೆ ನಾನು ಯೂಸ್ ಮಾಡಿ ಹೇಳ್ತಾ ಇರೋದು. ಯಾವುದು ಈ ಹೊಸ್ದಾಗೆ ಏನು ಪ್ರಮೋಷನ್ಗಾಗಿ ಅದಕ್ಕೆ ಏನು ಮಾಡ್ತಾಯಿಲ್ಲ. ಯಾಕೆಂದರೆ ನನಗೆ ಪ್ರಮೋಷನ್ ಮಾಡೋಕ್ಕೆ ಏನಂತ ಸಬ್ಸ್ಕ್ರೈಬರ್ ಇಲ್ಲ. ನನಗೆ ಜಸ್ಟ್ ಇರೋದು 23 ಸಬ್ಸ್ಕ್ರೈಬರ್ ಅಷ್ಟೇ. ನೋಡಿ ಆದರೂ ನಾನು ತಿಳಿಸ್ಬೇಕು ಅನ್ನಿಸ್ತು. 23 ಸಬ್ಸ್ಕ್ರೈಬರ್ ಆಗಲಿ, ಆದರೂ ತಿಳಿಸ್ಬೇಕು ಅನ್ನಿಸ್ತು ಈ ಸ್ಟಾರ್ಟ್ರ್ ಫ್ಯೂಚರ್ನ. ಹಾಗಾಗಿ ನಿಮ್ಮದು ಏನಾದರೂ ಕೇಬಲ್ ಕಟ್ಟಾದರೂ ಅಷ್ಟೇ, ಅಲ್ಲಿ ಕೇಬಲ್ ಚೆಕ್ ಅಂತ ತೋರಿಸುತ್ತೆ, ಆಟೋಮೆಟಿಕ್ ಆಫ್ ಆಗುತ್ತೆ. ನಿಮ್ಮ ಏನಾದರೂ ಲೈನಲ್ಲಿ ಟ್ರಿಪ್ ಆಗ್ತಾಯಿದೆ ಅಂದರೆ ಅದನ್ನು ಅಲ್ಲಿ